ಅಪ್ಪ ತಂದೆ ಸಂಗಮೇಶ, ನನ್ನ ಸುಖ ದುಃಖ ಎಲ್ಲ ನಿಂದ. ತೇಲಿಸ್ತೀಯೋ ಮುಗಿಸ್ತೀಯೋ ನೋಡು, ಎಲ್ಲ ನಿನ್ಗೆ ಬಿಟ್ಕೊಟ್ಟಿದ್ದಪ್ಪ. ನಾ ಒಂದಿನೂ ತಪ್ಪಿಸ್ಲಾರ್ದೆ ನಿನ್ನ ಸನ್ನಿಧಿಗೆ ಬರ್ತೀನಿ. ಆದರೆ ನನ್ನ ಗಂಡ ಮನೆಗೆ ಹೋದ್ರೆ ನಿನ್ನ ಸಂಗಮೇಶ್ ಏನು ಕೊಟ್ಟಾನಂತ ಪ್ರಶ್ನೆ ಕೇಳ್ತಾನೆ. ನಾ ಏನಂತ ಉತ್ತರ ಕೊಡಬೇಕು? ಅವ್ರ ಆಸೆ ಇರೋದು ಒಂದು ಮಕ್ಕಳು ಬೇಕಂತ. ದಯವಿಟ್ಟು ನೀ ಮಕ್ಕಳು ಕೊಡಪ್ಪ. ಇಷ್ಟೊತ್ತನ ಹೋಗ್ಯಾಳಂದ್ರೆ ಗುಡಿಗೆ ಹೋಗಿರ್ಬೇಕೀಗ. ಊಟ ಬಿಡ್ತಾಳ ಕರೆ ಈಕಿ ಗುಡಿಗೆ ಹೋಗುದು ಬಿಡಂಗಿಲ್ಲ. ಏನೋ ಎಂತು ಎದ್ದು ಕೂಡಲೇ ಜಾಕ ಮಾಡೋದು ಗುಡಿಗೆ ಹೋಗೋದ. ಈಗ ಏನು ಬೇಡ್ತಾಳು ಆ ಸಂಗಮೇಶಿ, ಏನು ಕೊಡ್ತಾನೋ ಬರಲಿ. ನನಗೂ ತಡ್ಕೊಂಡು ಸಾಕಾಗೈತೆ ಮರ ಈಕಿ ಜೋಡಿ ಕದ್ದಿ ಕಡ್ದು ಬರ್ರಿ ಐಟಿಗೆ ಬಂತ. ಹಾಗೆ ಎಲ್ಲಿ ಹೋಗಿದೆ? ಗುಡಿಗೆ ಹೋಗಿದ್ದೆ ರೀ. ಹಾಂ, ನನಗೇನು ಹಚ್ಚಾಕ ಬಂದೀಗ? ಅಯ್ಯೋ ಸಂಗಮೇಶ್ವರ್ ಪ್ರಸಾದ್ ರೀ, ಹಂಗ್ಯಾಕ ನಾತೀರಿ? ಅಲ್ಲ, ಇಷ್ಟು ದಿವಸ ಆತು ಸಂಗಮೇಶ್ವರ ಗುಡಿ ಹೋಗಿ, ಏನು ಕೊಟ್ಟ ನಿಮ್ಗೆ ದೇವ್ರ? ಏನು ಕೊಟ್ಟಾನ? ತಪ್ಪಾಯ್ತನ್ರಿ, ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಆ ದೇವ್ರ ಭಾಳ ಕಡಕ್ ಐತ್ರಿ. ಏನು ಕೊಟ್ಟಿಲ್ರಿ ನಮಗೆ ದೇವ್ರ? ಏನು ಕಮ್ಮಿ ಮಾಡ್ಯಾನ? ರಗಡ ಆಸ್ತಿ ಐತಿ, ಅಂತಸ್ತು ಐತಿ, ಎಲ್ಲಕ್ಕಿಂತ ಹೆಚ್ಚಿಂದು ನೆಮ್ಮದಿ ಅನ್ನೋದೈತಿ. ಬೆಂಕಿ ಹಚ್ಚಿ ನೀನು ನೆಮ್ಮದಿಗೆ ಎಲ್ಲೈತಿ ನೆಮ್ಮದಿ? ನನ್ನ ಹೊಟ್ಟೆ ಬೆಂಕಿ ಇಟ್ಟಂಗೆ ಆಗೈತಿ. ಇಲ್ಲಿ ಇಷ್ಟು ನಡ್ಕೋತೀನಿ ನನ್ನ ಸಂಗಮೇಶ. ಏನು ಕೊಟ್ಟ? ಹೊಟ್ಟೆಗ ಒಂದು ಕೂಸು ಕೊಟ್ಟಿಲ್ಲ. ಹಾಂ, ಏನು ಕೊಟ್ಟ ನಿನ್ನ ದೇವರ? ನೋಡ, ನನಗೆ ಅಳುದು ಪಳುದು ನನ್ನ ಮುಂದೆ ನಡೆಯಂಗಿಲ್ಲ. ಹಾಂ, ಸೀದಾ ನನಗೆ ಮತ್ತೊಂದು ಲಗ್ನ ಆಗಕ್ಕೆ ಪರ್ಮಿಷನ್ ಕೊಡು. ಒಂದು ಇಲ್ಲಂದ್ರೆ ನಿನಗೆ ಸೇರ್ಬೇಕಾದಿದ್ದು ನಿನ್ನ ತವ್ರ ಮನೆ ಆಸ್ತಿ ಬಂಗಾರ ಏನೈತಿ ಎಲ್ಲ ನನಗೆ ತಂದು ಕೊಡ್ಬೇಕು. ಯಾಡ್ರಾಗ ಒಂದು ಮಾರು. ನನಗೆ ನೀ ಅಳುದು ಪಳುದು ಇದು ಅಳುಮುಖ ನನ್ನ ಮುಂದೆ ತೋರಿಸ್ಬೇಡ. ನನಗೆ ಕೇಳಿಕೆ ರಗಡಾಗೈತಿ. ಹಿಂಗ್ಯಾಕೆ ನೀ ಹೇಳ ಗುಡ್ ಕಲ್ನಾಗ? ನಾನೇನು ಇಷ್ಟೊತ್ತನ ಹೊರಡಿದ ನಾಯಿಗೈತಿ ಮಾಡಿ ಏನು ಹೆಂಗೆ? ನಾ ಹೇಳಿದ್ನಾಗ ಅರ್ಥ ಆಗಕತ್ತೈತಿಲ್ಲ? ಹಾಂ, ಏನು ಹೇಳೋಡ್ಲಿ ಬರೀ ಅಳ್ಳುದ. ಎಲೇ ನೀ ಅಂತ ನನಗೆ ಗಂಟು ಬಿದ್ಲಿ ಇದು ಲಕ್ಷ್ಮಿ. ನಿನಗೂ ನೆಮ್ಮದಿಲ್ಲ, ನನಗೂ ನೆಮ್ಮದಿಲ್ಲ. ಬರೀ ಏನು ಹೇಳಲಿ? ಹಾಂ ಅಳುದು. ನಿನ್ನ ಹೋಗ ಯಾವ ಮೂರ್ತಿನ ತಂದು ಗಂಟು ಹಾಕಿದ್ವು ನಿಮ್ಮ ಅಣ್ಣ. ನನಗಂದ್ರು ಸಾಕಾಗಿ ಹೋಗೈತಿ ನೋಡಪ್ಪ. ಆಗ ಒಟ್ಟು ನನಗೆ ಸಂಜೆ ಮುಂದೆ ಏನೇ ಮುಂದೆ ಹೇಳ್ಬೇಕು. ನೀ ಮತ್ತೊಂದು ಲಗ್ನ ಆಗ ಒಂದು ನನಗೆ ನಿನ್ನ ಇಲ್ಲ ತವ್ರ ಮನೆ ಆಸ್ತಿ ತಂದು ಕೊಡ್ಬೇಕು. ಯಾವ್ದಾಗ ಒಂದು ಮಾಡು. ಎಲ್ಲರ ಕೂತಿದ್ದೆ ನನ್ನ ಸಂಬಂಧ ಬೇಸಿ ಗಂಟೆ ಬಿದ್ದೆ ನೋನ. ಹಾಂ, ಎರಡು ಹೋದ ಮದುವೆ ಆಗಿ 10 ವರ್ಷ ಆದರೂ ಮಕ್ಕಳಿಲ್ಲ. ನಿನ್ನ ದೊಡ್ಡ ಹೆಣ್ಣಿನ ಮಾರಿ ನೋಡಕ್ಕೆ ನನಗೆ ನಾವು ಬ್ಯಾಸರಾಗಿ ಹೋಗಿತ್ತು ನೋಡಿ. ತೋ ದೇವ್ರ ಎಂಥದಪ್ಪ ಇದು? ನಾವೊಂದು ಏನೋ ಪ್ರಾಬ್ಲಮ್ ಐತೆ ಅಂತೇಳಿ ನನ್ನ ತಂಗಿ ಅಂತಕ್ಕೆ ಬಂದ್ಕೊಂಡು ಒಂದು 4 ದಿನ ಆರಾಮಿದ್ದು ಹೋಗ್ಬೇಕಂತೇಳಿ ನಾ ಬಂದನ. ಮತ್ತು ಇನ್ನೊಂದು 4 ದಿನ ಬಿಟ್ಟು ನಮ್ಮ ಊರಾಗ ಜಾತ್ರೆ ಐತಿ. ಒಂದು 4 ದಿನ ನಾ ಇಲ್ಲಿ ಆರಾಮಿದ್ಕೊಂಡು ಹೋಗಾಗ ನನ್ನ ತಂಗಿನ ಕರ್ಕೊಂಡು ಹೋಗ್ಬೇಕಂತ ನಾ ಬಂದನ. ನನ್ನ ತಂಗಿ ನಮ್ಮ ಮಾಮ ಭಾಳ ಸಂತೋಷವಾಗಿದಾರತ್ ನಾ ತಿಳಿದಿದ್ನಿ. ನಾ ಅನ್ಕೊಂತಿದ್ದೆ ಯಾವುದೂ ಇಲ್ಲಿ ಇಂಥವ್ನ ಕೈಯಾಗ ನನ್ನ ತಂಗಿ ದಕ್ಕಿ ದೊಡ್ಡದು ನರ್ಕೈತೆ ಅನ್ನೋದು ಇವತ್ತು ಗೊತ್ತಾಯ್ತು ನನಗೆ. ನೋಡು, ಸಾಕಾಗೈತಿ ನಿನ್ನ ಗಂಟು ಹಾಕೊಂಡು. ತಂಗಿ
ಅಣ್ಣ ಅಣ್ಣ ಆರಾಮದೇರ? ಆರಾಮದಿಲ್ವಾ? ನೀ ಆರಾಮದಿ? ನಾ ಆರಾಮದೀನಿ. ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ? ಆರಾಮದಿರಲ್ಲ? ಹಾ ಆರಾಮದೇವ್ರಿ. ನೀವು? ಏ ಅವನೇ ಕೇಳ್ತಿ ಮೊದಲು ನಿಮ್ಮ ಮನೆಗೆ ಹೋಗ ಕೂಳು ಹಾಕಿ ಮಾಡ್ಯಾಕೋ ಬಿಸಿದು ಮಾಡ್ಯಾಕೋ ಬಂದಾನ 4 ದಿನಕ್ಕೆ ಬರತ್ತಾನ ಕೆಲಸ ಇರಂಗಿಲ್ಲ ಅವ್ರಿಗೆ ಮತ್ತೆ ಏನು ಕೆಲಸ ರೀ ಹಂಗ್ಯಾಕ್ ಮಾತಾಡ್ತೀರಿ? ಏ ಮತ್ತೆ ಅವ್ನು ಕೆಲಸ ಏನೈತೆ ಅಂತ ಹೇಳ ಏನು ಅವ್ನಿಗೆ ಏನು ಹೆಣ್ಣು ತಂದು ಇದ್ಲು ಆಕಿನ ಹೋದ್ಲು ಅವ್ರ ಮನೆಗೆ ಇಂಥವ್ರ ಜೋಡಿ ಹಂಗೆ ಬಲ ಮಾಡ್ತಾರ ಅವ್ರು ಹೋಗಿ ಬಿಸಿ ಬಿಸಿದು ಏನು ದಹಿ ಸೀರಾ ದಾಸೆ ಚಪಾತಿ ಮಾಡಿ ಹಾಕಿ ಹೋಗ ಒಳ್ಳೆ ಐತಿ ಅಣ್ಣನ ತಕ್ಕ ತಂಗಿ ತಕ್ಕ ಅಣ್ಣ ಬೇಸ್ಗಂಡು ಬಿತ್ತ ಈ ಹಳಿ ಬೀಗ್ತಾನ ನಿಮ್ಮ ಹೋದ ಹೋಗಿ ಮಾಡಾಕ ಹೋಗ ಮೆತ್ತಂದ ದಗದೇ ಐತಿ ನಿಮಗೆ ಅಣ್ಣ ತಂಗಿ. ಅಣ್ಣ ಕುಂಡ್ರಣ್ಣ ನೀ ಕುಂಡ್ರ ನಾ ಹೋಗಿ ಚಾ ಮಾಡ್ಕೊಂಡ್ ಬರ್ತೀನಿ. ನೀ ಆರಾಮದಿ ಇಲ್ವಾ? ಅಣ್ಣ ನಾ ಆರಾಮದೀನಿ. ನನಗೇನಾಗೈತಿ ರಾಣಿ ಇದ್ದಂಗ ಅದಿನ್ನ. ನಿಮ್ಮ ಮಾವನ್ ಮಾತು ತಲೆ ಕೆಡ್ಸ್ಕೊಂಡೇನ? ಅವ್ರದ್ದು ಮಾತು ಮಾತ್ರ ಹೊರಟು ಮನಸ್ಸ ಭಾಳ ಮುದ್ದೆ ಐತಿ. ಒಂದ್ ಮಾತು ಅನ್ನಂಗಿಲ್ಲ ಅವ್ರು ನನಗ. ನೀ ತಲೆ ಕೆಡ್ಸ್ಕೋಬೇಡ ಅದ್ರದ್ದು. ನನಗೆ ಎಲ್ಲ ಗೊತ್ತಾಗೈತಿ. ಗೊತ್ತಾದ್ರೂ ನನ್ನ ತಂಗಿ ನನಗೆ ಮುಚ್ಚಿಟ್ಕೊಂಡ ನಾವು ಸಂತೋಷವಾಗಿದ್ದೇವೆ ಅಂತ ಹೇಳ್ತಾಳಂದ್ರೆ ಇದು ನಮ್ಮ ಮನೆ ಪರಂಪರೆ. ಅದು ಹೊಟ್ಯಾಗ ಎಂಥದ ಕಷ್ಟ ಐತಿ, ಅದಕ್ಕೆ ಮನಸ್ಸು ಮಾತ್ರ ಬೆಣ್ಣೆ ಹಂಗೈತಿ. ಕಲ್ಲು ಮನಸ್ಸು ಗಂಡಂದಿದ್ರು ಬೆಣ್ಣೆ ಹಂಗೈತೆ ಅವನು ಹೇಳ್ತಾಳೆ. ಇಂಥ ತಂಗಿನ ನಾ ಪಡೆದನಂದ್ರೆ ನಾನಾ ಧನ್ಯ, ನಾನಾ ಮಾಧನ್ಯ. ಅಣ್ಣ ಏನ್ ವಿಚಾರ ಮಾಡತ್ತೀನಿ? ಏನ್ ಹೇಳು, ಏನ್ ಹಿಂಗ್ ಹೊಂಟಿ? ಏನಿಲ್ಲ ತಂಗಿ, ಬಂದಿನಿ ಮತ್ತು ನಿನ್ನ ಮೋತಿ ನೋಡಿಲ್ಲ ಮುಟ್ತೆ ಸಾಕ. ನಂದೊಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಹಿಂಗ ಮತ್ತೆ ಈತ ಹೋಗ್ಲ ಒಂದ್ 4 ದಿನ? ನಾ ಬರುದ ಇಲ್ಲಿ ಒಂದು 4 ದಿನ ನನ್ನ ತಂಗಿ ಮನ್ಯಾಗ ಇದ್ದು ಹೋಗ್ಬೇಕಂತ ಬಂದೀನಿ. ಆದರೆ ಇಲ್ಲಿದೆಲ್ಲ ನೋಡಿದ್ರೆ 4 ದಿನ ಅಲ್ಲ 10 ನಿಮಿಷ ಇರೋಕ್ಕಾಗಂಗಿಲ್ಲ ನಮಗೆ. ತಂಗಿ ಇಲ್ಲ, ನಂದು ಒಂದು ಸ್ವಲ್ಪ ಮನೆ ಕಡೆ ಕೆಲಸ ಐತಿ. ತೋಟದಾಗ ಅಲ್ಲಿ ನೀರು ಹಾಸೋದು ಇದು ಮಾಡೋದು. ಗುದ್ಮರಿ ತೊಗರಿ ಬೇರೆ ಬಂದಾವ, ತೊಗರಿ ಮಷೀನ್ಗೆ ಹಾಕಬೇಕು. ತೊಗರಿ ಧಾರಣಿ ಬೇರೆ ಇಳಿಲಾಗತ್ತೈತಿ. ಈಗ ಮೊನ್ನೆ 10,800 ರೂಪಾಯಿ ಇತ್ತು, ಈಗ ಒಮ್ಮೆ 7,000 ರೂಪಾಯಿಗೆ ಬಂದೈತಿ. ಧಾರಣಿ ಇಳಿಲಾಗತ್ತೈತಿ. ಇವ್ರು ತೊಗರಿ ರಾಶಿ ಮಡಿಕಿಂದ ಮಷೀನ್ಗೆ ಹಾಕ್ಯಂದು ತೊಗರಿ ಓದ್ಕೊಂಡು ಕೊಟ್ಟಿನಿ ಅಂದ್ರೆ ಮತ್ತೆ ಬರ್ತೀನಿ ಬಾಂದ್ಕೊಂಡು ಇರ್ತೀನಿ. ನಾ ಹೋಗ್ತೀನಿ ತಂಗಿ, ನಾನು ಸ್ವಲ್ಪ ಅರ್ಜೆಂಟ್ ಐತಿ. ಅಯ್ಯ ಚಾರೆ ಕುಡಿದು ಹೋಗ. ಯಾರು ತಂಗಿ, ನಾವು ಚಹಾ ಕುಡಿಗಿತ ಹೆಚ್ಚಾತು ನನಗೆ, ಹೊಟ್ಟೆನ ತುಂಬೋಗೈತಿ. ಅಳಬ್ಯಾಡ ತಂಗಿ ಹಿಂಗ ಕಣ್ಣಾರೆ ಅಣ್ಣ ನೋಡಲಂಗ. ಏನಿಲ್ಲ, ಆರಾಮ್ ಹೋಗ್ಬಾ. ಈ ಅಣ್ಣನ ಹೊಟ್ಯಾಗ ಅಕೈತಿ ಬೆಂಕಿ ಬಿದ್ದಂಗ. ಆಯ್ತು ತಂಗಿ, ನಾನು ಬರ್ತೀನಿ. ಸಣ್ಣಾಕಿ ನೀನು ಇದ್ರು ನನಗ ಬುದ್ಧಿ ಹೇಳ್ತಿದ್ದೆಲ್ಲ. ನೀ ಅಳ್ಕೋತ ಕುಂತರ ನನ್ನ ಕೈ ಕಾಲ ಆಡುದಿಲ್ಲ. ಬಂದಿದ್ದು ಬರಲೆವ್ವ, ನೀ ಅಳಬ್ಯಾಡ ತಂಗೆವ್ವ. ಮೋಜ ನೋಡತಾನ ಮ್ಯಾಗ ಕುಂತ ಶಿವ. ನಮ್ಮ ದೈವ ಸುಮಾರೈತೆ ಸ್ವರ್ಗ ಬ್ಯಾಡಣಿಯತ್ತ ತಿನಸತೇನ ಬಾರ ನಿನಗ ಕೈ ತುತ್ತ. ನಿನ್ನ ನೋಡಿದರ ಸಾಕ ಅವ್ವಣ ನೆನಪಾಕೈತಿ. ನಿನ್ನ ಕಣ್ಣಾಗ ನೀರ ನೋಡಾಕ ಆಗೊಲ್ದ ಆಗೈತಿ. ತಂಗಿ ನಿನ್ನ ಓದ ಎಂತ ಮನಿಗೆ ನಾ ಕೊಟ್ಟಿ. ತಪ್ಪಾತ ತಂಗಿ ನಂದ ಗಟ್ಯಾಗಬೇಕ ಇಂದ. ಅಳಬ್ಯಾಡ ತಂಗಿ ಹಿಂಗ ಕಣ್ಣಾರೆ ನೋಡಲಂಗ. ಈ ಅಣ್ಣನ ಹೊಟ್ಟೆ ಆನಂದ ಇಲ್ಲಿ ಏನ ಇದಾವ್ರ ಆನಂದ ಇದಾವ್ರಿ ನಮ್ದ ಇದಾವ್ರ ನೀ ಇಲ್ಯಾಕ? ಈ ಊರಾಗ ನಮ್ಮ ತಂಗಿನ ಕೊಟ್ಟೆವು. ಆನಂದ ನಿಮ್ಮ ತಂಗಿ ಮನಿ ಯಾವ್ದು ಇಲ್ಲಿ? ಇದು ಈ ದೊಡ್ಡ ಮನಿ ಮಲ್ಲ. ದೊಡ್ಡ ಮನಿ ಮಲ್ಲಗ ನಿಮ್ಮ ತಂಗಿನ ಕೊಟ್ಟ್ಯಾ? ಹೌದಾ? ಅವಾಗ ನಿನಗೂ ಹೇಳ್ಬೇಕಂದ್ರೆ ನೀ ಊರವ್ರು ನನಗೆ ಗೊತ್ತಾಯ್ತಿದ್ದಿಲ್ಲ. ಈಗ ನೀ ಹೇಳ ನನಗೆ ಗೊತ್ತಾಯ್ತು ಇದಾವ ನಾವು ನೀ ಅನ್ನೋದ. ಇದಾವ್ರ ಆನಂದ ನಾನು. ಹೌದಾ? ಹ್ಮ್ ಆಯ್ತು ಆನಂದ, ಇಲ್ಲೇ ನಮ್ಮ ತಂಗಿನ ಕೊಟ್ಟೆವು, ಅವರು ಆರಾಮದಾರ.
ಒಂದ್ ಸ್ವಲ್ಪ ಹಂಗ ನೀ ನೋಡ್ಕೋತಿರುತ್ತ ಬಾ. ಏನು ಆನಂದ ನಿಮ್ಮ ತಂಗಿ ಅಂದ್ರೆ ನಮ್ಮ ತಂಗಿ ಇದ್ದಂಗ ಅದ್ರ ಬಗ್ಗೆ ಕಾಳಜಿ ಬಿಡುವ ನೀನು. ಆಯ್ತು ಆಯ್ತು ನಾ ಬರ್ತೇನೆ. ಆಯ್ತು ನಂದು ಸ್ವಲ್ಪ ಅರ್ಜೆಂಟ್ ಐತಿ ಮತ್ತೆ ಆಗೋಣ. ಹೋಯ್ ಬಾ. ದೊಡ್ಡ ಮನಿ ಮೊದಲನ ಮನಿ ಇದ ನಮ್ಮ ದೋಸ್ತ್ ಬೇರೆ ನಿನ್ನ ಭೇಟಿಗಿದ್ದ. ನಮ್ಮ ತಂಗಿ ನಟ್ಟ ನೋಡ್ಕೊಂಡು ಹೋಗತ್ತೇಳಿ ಹೇಳಿದ್ದ. ಅದಕ್ಕೆ ಒಂದು ಇಷ್ಟ ನೋಡ್ಕೊಂಡು ಹೋದ್ರೆ ಚಲೋ ಆಗಲ್ಲ. ಬ್ಯಾಡ ಬಿಡು. ಇಲ್ಲ ಯಾವುದಕ್ಕೂ ಒಂದು ಸರಿ ನೋಡ್ಕೊಂಡೆ ಹೋಗ್ಬೇಕಾಯ್. ಯಾರದಿರಿ ಮಲ್ಲಪ್ಪಣ್ಣಾರ ಯಾರದಿರಿ? ಹ್ಞೂ ರೀ ಮಲ್ಲಪ್ಪಣ್ಣಾರ ಹೆಣ್ಮಕ್ಳು ನೀವು ಅನ್ರಿ? ನಿಮ್ಮ ಅಣ್ಣಾರು ಬಂದಿದ್ರಿ ನಿನ್ನೆ. ಅವ ನಮ್ಮ ದೋಸ್ತ್ರಿ ಬಂದ ಭೇಟಿಯಾಗಿದ್ರಿ. ಅದಕ್ಕೆ ನಿಮ್ಗೆ ಭೇಟಿಯಾಗಿ ಹೋಗ್ಬೇಕತ್ತ ಬಂದಿನ್ರಿ. ಹ್ಞೂ ರೀ. ಇಲ್ಲರಿ ಯಾರಿಲ್ರಿ ಮನ್ಯಾಗ ತೋರಿ ನಾ ಹೋಗ್ತೇನ್ರಿ. ಮತ್ತೆ ಬರ್ತೇನ್ರಿ. ಬ್ಯಾಡ್ರಿ ಅಣ್ಣಾರದು ಯಾರಿಲ್ರಿ ನಾ ಹೋಗ್ತೇನ್ರಿ. ಕೂಡ್ರಿ ಅಣ್ಣ, ಇಷ್ಟಾಗ ನಾಚ್ಕೊಳತ್ತೀರಿ ಅಣ್ಣ? ನಿಮ್ ತಂಗಿ ಮನಿ ಇದ್ದಂಗ ತಿಳ್ಕೊರಿ. ಕೂಡ್ರಿ ಬಂದೆ. ಗಪ್ರಿ ಒಂದ್ ಸ್ವಲ್ಪ ಇದು ಸಿಕ್ಕತ್ರಿ ಇಲ್ಲಿ. ಹಾಯ್ ಏನಾಯ್ತ್ರಿ? ಏನಾಗ್ಬೇಕ? ಇವ್ರು ನಮ್ಮ ಅಣ್ಣನ ಫ್ರೆಂಡ್ ಆತ್ರಿ. ಹೌದಾ? ಗೊತ್ತದಾರನ್ರಿ? ನಾ ಇಲ್ಲಾರ್ದಾಗ ಮಾತೈತೆ ನನಗೆ. ಅಯ್ಯೋ ಏನ್ ಮಾತಾಡತ್ತೀರಿ ನೀವು? ಯಾಕೆ ಮಾತಾಡತ್ತೀರಿ ನೀವು? ಎಲ್ಲ ನೋಡಿನೇ. ನೀವು ಹೊಂಟಿದ್ದು ನೀವು ಅಲ್ಲಿ ಅನ್ನೋದು ಅವ್ ಬೇಕನ್ನೋದು ಸರಿಗಿಡ ಜಗ್ಗಿದ್ದು ಎಲ್ಲ ನೋಡಿನೇ. ಅಯ್ಯೋ ಏನ್ ಮಾತಾಡತ್ತೀರಿ ನೀವು? ಯಾವ ಬಾಯಲ್ಲೇ ಮಾತಾಡ್ತೀರಿ? ಇದ್ದಿದ್ದ ಮಾತಾಡತ್ತೇನೆ, ನೋಡಿದ್ದ ಮಾತಾಡಕತ್ತೀನಿ. ನನ್ನ ಶೆರಗ ಸಿಕ್ಕಾಕೊಂಡಿತ್ತು, ಅದನ್ನ ತೆಗ್ಯಾಕತ್ತಿದ್ರ ಅವರು. ಅಲ್ಲಪ್ಪ ನೀನು ಗಂಡ್ ಮಕ್ಳಿಲ್ಲಾರ್ದ ಮನಿ ಒಳಗೆ ಬಂದ ಹಿಂಗ ಇನ್ನೊಬ್ಬರ ಜೋಡಿ ಮಾತಾಡೋದು ಹೇಳಿನ್ರಿ. ನಮ್ಮ ತಂಗಿಯವ್ರಿ ಇವ್ರು ನಮ್ಮ ದೋಸ್ತನ ತಂಗಿ ಅತ್ರಿ, ನನಗೂ ತಂಗಿನ ರೀ. ಅವ ಭೇಟಿಯಾಗಿ ಹೋಗಂದಿದ್ರಿ. ಏ ತಮ್ಮ ಹಳಿ ಡೈಲಾಗ್ ನನ್ನ ಮುಂದೆ ಹೇಳ್ಬೇಡ. ತಂಗಿ 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 ಎಲ್ಲ ಇಲ್ರಿ ಮಲ್ಲಪ್ಪನ ತಂಗಿಯನ್ನು ಮರ್ಯಾದೆ ಕಲಿಬೇಡ. ಇಲ್ರಿ ಮಲ್ಲಪ್ಪನ ಏ ನಿನಗೆ ಗೊತ್ತಾಗೋದಲ್ಲ ಬಾಯ ಮಾಡಕ 10 ವರ್ಷ ಆತ. ನಿಮ್ಗ ಯಾಕೆ ಮಾಡತ್ತೀರಿ ನೀವು? ನೀ ಇನ್ನು ನನ್ನ ಜೋಡಿ ಹೆಚ್ಚು ಮಾತಾಡಬೇಡ. ಹಾ ಅದು ಇವತ್ತು ಟೈಮ್ ಕೂಡಿ ಬಂದತ್ ನೋಡು. ಎಷ್ಟು ದಿನ ಬೆಂಕಿ ಇಲ್ಲಾರ್ದ ಹುಗಿ ಆಡಂಗಿಲ್ಲ. ಅಣ್ಣ ಏನ್ ಮಾತಾಡಕತ್ತೀವ ಅಣ್ಣ? ಅದೇನೋ ಅಂತಾರಲ್ಲ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ತಾರ. ಒಂದ್ ಸ್ವಲ್ಪ ತೂಗಿ ಹೇಳದ ನೋಡ್. ನಾನು ನೋಡಿನಲ್ಲೋ ಪ್ರತ್ಯಕ್ಷ ಕಣ್ಣಾರ ನೋಡಿ ಹೇಳಾಕತ್ತೀನಿ ತಮ್ಮ. ಈಗ ಕಣ್ಣಾರ ಏನ್ ನೋಡಿದ್ವು ಅಣ್ಣ? ನೀನು ನನಗೆ ಗೊತ್ತದಿ ಪರಿಚಯದಿ. ಸ್ವಲ್ಪ ಮುಂದೆ ನೋಡುದು ಬ್ಯಾಡೇನು, ಇದೇ ನೋಡಿ ನನಗೆ ಏನು ಆಗಬಾರ್ದು. ಹೋಗ ನಮ್ ದೋಸ್ತ ಅವ್ನ ತಂಗಿದಾಳ ನೋಡ್ಕೊಂಬ ಅಂತ ಹೇಳ್ಯಾನ. ನಾನ್ ನೋಡ್ಕೊಂಬರಾಕ್ ಬಂದ ಅಕ್ಕಿಯು ನನಗೆ ತಂಗಿದಾಳ. ನೀ ಯಾವ್ದಾದ್ರು ಹುಟ್ಟಿಸಿ ಏನಾದ್ರು ಹೇಳ್ಬೇಡ ಮಲ್ಲಪ್ಪನ. ಈಟೈತ್ ನೋಡಿ ಹೇಳ್ಯಾವ. ನೀ ಸುಮ್ ಕುಂದ್ರ. ನೀ ಏನು ಇದ್ರೆ ಅಡ್ಡ ಬರಬೇಡ. ಅಕ್ಕದಾಳ ಅಕ್ಳ ಮರ್ಯಾಕಿ ಅಕ್ಕಿ ಜೋಡಿ ಐತಿ ನಾನು. ನಿಂದು ಏನೂ ಇಲ್ಲ. ಅಲ್ಲ ನಿನಗೆ ಗೊತ್ತಾಗಲ್ಲ. ಹೋಗು ಮುಂದೆ ಮಂಗಳಾರತಿ ಮಾಡಿ ಹೋಗಿನಿ. ಇದು ಎಷ್ಟು ದಿನ ನಡೆದತ್ತಿಂತ ಈ ಆಟ ಗೊತ್ತಾಗಲ್ಲ ನಿನಗೆ. ಶಬಾಷ್ ರೀ ಶಬಾಷ್. ಈ ದಿನ ನೀವು ಎಷ್ಟು ಕಿರುಕುಳ ಕೊಟ್ಟರು ಎಲ್ಲಾನು ತಡ್ಕೊಂಡಿದ್ದೆ. ಆದ್ರೆ ನೀವು ಇವತ್ತು ನನ್ನ ಶೀಲದ ಮೇಲೆ ಅನುಮಾನ ಪಟ್ರಲ್ಲ, ಇದನ್ನ ಯಾವತ್ತೂ ತಡ್ಕೊಳ್ಳೋದಿಲ್ಲ. ಬಾಯಿ ತುಂಬ ಅಣ್ಣ ಅಂದಿನಿ ಮನುಷ್ಯನ ಇದನ್ನ ಅನುಮಾನಿಸ್ತಿರಲ್ಲ, ನೀವು ಒಬ್ರು ಗಂಡಸ ಅಲ್ಲ, ತಿಳ್ಕೊಂಡ್ಬಿಡ್ರಿ ನೀವು. ಹೌದು, ನಾ ಗಂಡಸಲ್ಲ, ಅವರ ಗಂಡಸಲ್ಲ. ಆ ಮಾತಿನ ಭಾಳ ಕರೆ ಬತ್ತಲ್ಲ. ಯಾ ಮಾರಿ ಐತಿ ನನ್ನ ಜೋಡಿ ಮಾತಾಡ್ತೀಯ? ನಾಚಿಕೆ ಬರಲ್ಲ ನಿನಗೆ. ಏ ಪುಣ್ಯಾತ್ಮ, ಇಂಥಳ ಬಗ್ಗೆ ಅನುಮಾನ ಪಡತ್ಯ? ಈ ನನ್ನ ಬಗ್ಗೆ ಅನುಮಾನ ಪಟ್ಟಿದ್ರ ನಾ ಸಹಿಸ್ಕೊತಿದ್ನೆ. ನೀ ಆದ ನಿನ್ ಹೆಂಡತಿ ಅಂದ್ರ ನನ್ನ ತಂಗಿ ಬಗ್ಗೆ ಅನುಮಾನ ಪಡಾಕತ್ತಲ್ಲ. ನೀ ಏನ್ ಗಂಡ್ಸನು? ಏಯ್ ನಿನ್ ಕೆಲಸ ಮಾಡು. ಮಾಡು. ಏ ಗೌಡ, ಇದಾ ಸರಿ ನಿನ್ ಫಸ್ಟ್ ನಿನ್ ಮನಿಗೆ ಬಂದನ. ಇನ್ನೊಂದ್ಸತಿ ನಿನ್ ಮನಿ ಹೊಸ್ಲಾನು ತುಳಿಯಂಗಿಲ್ಲ, ನೀನ್ ಸತ್ರ ನಿನ್ ಮನಿಗೂ ಬರಂಗಿಲ್ಲ. ಆಯ್ತು ಹೋಗ ಶಾನೇದಿ. ಆಯ್ತಾ? ಎಲ್ಲ ಹೋತ್ ಮರ್ಯಾದೆ ಅಂದ್ರೆ ಎಲ್ಲ ಹೋತ್. ಹೆಂಗಾರ ಮನಸ್ಸಿನ ನೀ ಸಂಗಮೇಶ್ವರ ಗುಡಿಗೆ ಹೋಗ್ತಿದ್ದಿ, ಎಷ್ಟು ಭಕ್ತಿ ಮಾಡ್ತಿದ್ದಿ, ಮತ್ತೆ ತಿಂದಾದ ಕೆಲಸ ಮಾಡೋದ? ಅದಕ್ಕೆ ನೀನು ಪಾಪಕ್ಕೆ ಅದಕ್ಕೆ ಮಕ್ಕಳಾಗಿಲ್ಲವು. ಅದಕ್ಕೆ ಮಕ್ಕಳಾಗಿಲ್ಲವು. ಅದಕ್ಕೆ ನಾ ಸುಮ್ಕೆ ಮಕ್ಕಳು ನಾ ತಿನ್ನಿ ಅದಕ್ಕೆ ಮಕ್ಕಳಾಗಿಲ್ಲವು. ಏ ರೀ, ನಾ ಅಂತ ಕೆಲಸ ಮಾಡಕ್ಕಲ್ರಿ. ನಾ ಅಂತ ಕೆಲಸ ಮಾಡಿಲ್ಲ. ನನ್ನ ನಂಬ್ರಿ ಒಂದಿಟ್ಟು. ನೀ ಮಾಡಿದ್ನ ಕಣ್ಣಾರ್ಲಿ ನೋಡಿನಿ. ಆಯ್ತು, ನಾ ತಪ್ಪು ಮಾಡಿದ್ರ ಆ ಸಂಗಮೇಶ್ವರ ನನಗೆ ಶಿಕ್ಷೆ ಕೊಡ್ಲಿ. ನೀವು ತಪ್ಪು ಮಾಡಿದ್ರ ನನಗೆ ಶಿಕ್ಷೆ ಕೊಡ್ಲಿ. ನಾವು ಸಂಗಮೇಶ್ವರ ನೋಡೋಣ ಕೊಡ್ಲಿ.
ಏ ರೀ ರೀ ಏನಾಯ್ತ್ರಿ ನಿಮಗ ಕಣ್ಣ ರೀ ಒಂದಾದ್ವಲ್ಲ ನೀನು ಹಾಂ ರೀ ರೀ ನಾ ಕಾಣಾತೀನಿ ಇಲ್ಲಿ ನಿಮಗ ಇಲ್ಲ ಏನು ಕಾಣಲ್ಲ ನನಗೆ ರೀ ಏನಾಯ್ತ್ರಿ ನಿಮಗ ಅಯ್ಯೋ ಹಿಂಗ್ಯಾಕಾತ ಹಾಂ ರೀ ನಾ ಕಾಣಾತೀನಿಲ್ಲ ಇಲ್ಲ ರೀ ಇಲ್ಲ ಏನು ಕಾಣವಲ್ದು ಏನು ಕಾಣಲ್ಲ ನನಗೆ ರೀ ಏನಾಯ್ತ್ರಿ ನಿಮಗ ಹಿಂಗ್ಯಾಕಾತ ಹಾಂ ಹಿಂಗ್ಯಾಕಾತು ರೀ ಹಾಂ ರೀ ರೀ ನೋಡ್ರಿ ಇಲ್ಲಿ ಏನು ನನಗೇನು ಕಾಣವಲ್ದ ನನಗೇನು ಕಾಣವಲ್ದ ಏನು ಕಾಣವಲ್ಲ ನನಗೆ ಹಿಂಗ್ಯಾಕಾತ ಸಂಗಮನಾಥ ಏನಪ್ಪ ಇದು ನಿನ್ನ ಹುಡುಗಾಟ ನನ್ನ ತಂಗಿ ನಿನ್ನ ನಿಂಬ್ಯಾಳ ಒಂದನೇದು ನಿನ್ನ ನಿಂಬ್ಯಾಳು ಎರಡನೇದು ಗಂಡನ ನಿಂಬ್ಯಾಳ ಆದ್ರೆ ಆಕಿಗೆ ಇಂಥ ತ್ರಾಸು ಕೊಡ್ಲಾಕತ್ತಿಲ್ಲ ಆಕಿ ಗಂಡರ ಹಂಗೆ ನನ್ನ ಜೋಡಿ ಬಾ ಅಂದ್ರೂ ಬರೋಕ್ಕೆ ತಯಾರಿಲ್ಲ ತಂದೆ ನೀ ದೊಡ್ಡವಪ್ಪ ನೀ ಏನು ಮಾಡ್ತಿ ಮಾಡು ನನ್ನ ತಂಗಿ ಸುದ್ದಾಗುವವರೆಗೂ ನಾ ನಿನ್ನ ಸನ್ನಿಧಿ ಬಿಟ್ಟು ಹೋಗಂಗಿಲ್ಲ ರೀ ಸಾವ್ಕಾಸ್ ಬರ್ರಿ ಎಲ್ಲಿ ಕರ್ಕೊಂಬಂದೇನ ನಿಮಗ ಯಾರ ಹೆಸರು ತಗೊಂಡಿದ್ದಕ್ಕ ಕಣ್ಣು ಹೋಗ್ಯಾವಲ್ಲ ಅಲ್ಲೇ ಬಂದೀವಿ ನಾವು ಬರ್ರಿ ಇಲ್ಲೇ ಕರ್ಕೊಂಬಂದೆ ಸಾವ್ಕಾಸ್ ರೀ ಕಡಿಕು ಕಾಲ್ ಎತ್ತಿಡ್ರಿ ನಾನು ಇಲ್ಲಿ ಕರ್ಕೊಂಡು ಬರೋಂಗೆ ಮಾಡಿದ್ಲ ನೀನು ರೀ ಇನ್ನರಿ ಏನು ಮಾತಾಡಕ್ ಹೋಗ್ಬೇಡ್ರಿ ಸುಮ್ ನಡೀರಿ ನೀವು ರೀ ಈ ಕಡೆ ಅಲ್ರಿ ಆ ಕಡೆ ನಡ್ರಿ ಕಾಲ್ ಎತ್ತಿಡ್ರಿ ಕಟ್ಟಿ 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 ಇದು ಗುಡಿ ಬರ್ತನೆಗೆ ನಡ್ರಿ ಗುಡಿ ಬರ್ತದ ಈ ಕಡೆ ಬರ್ರಿ ಕಟ್ಟದ ರೀ ಕಟ್ಟದ ಎಲ್ಲಿ ಕರ್ಕೊಂಬಂದೆ ಅಲ್ಲಿ ಕರ್ಕೊಂಬಂದೆ ಮತ್ತು ಅಣ್ಣ ತಂಗಿ ಅಣ್ಣ ಸಾವ್ಕಾಸ್ ರೀ ಅಣ್ಣ ರೀ ಇಲ್ಲಿ ಕುಂಡ್ರಿ ನೀವು ಯಾಕೆ ಇಲ್ಲಿ ಕುಂಡ್ರಿ ರೀ ತಂಗಿ ಯಾಕೆ ವೈ ಹಿಂಗಾಗಿ ಏನು ಕುಡ್ದಾನ ಏನ ಅಣ್ಣ ಏನಂತ ಹೇಳಣ್ಣ ನೀ ಏನು ಮನೆಯಿಂದ ಬಂದಿಲ್ಲ ತಗೋಬಾರ್ದ ಸಿಚುವೇಶನ್ ಒಳಗ ಈ ದೇವ್ರ ಹೆಸರು ತಗೊಂಡು ಹಿಂಗಾಗೈತಿ ನೀ ಕಣ್ಣೆ ಹೋಗ್ಯಾವ ಅವನು ಎಷ್ಟು ಹಂಗಸ್ತಿ ಒಮ್ಮೆ ಹಂಗಸ್ ಸಾಕು ಎಷ್ಟು ಮಳೆ ಮಳೆ ಹಂಗಸ್ತಿ ಅಣ್ಣನ ಮುಂದೆ ರೀ ಮರಯ್ಯ ನೀನು ಒಂದು ಸ್ವಲ್ಪ ಮನುಷ್ಯ ಆಗಿ ಬಾಳೋದು ಕಲಿ ಅವಂದ್ರೆ ಏನು ಬೆಂಕಿ ಅದ ಶ್ರೀಶೈಲ ಕ್ಷೇತ್ರಕ್ಕೆ ಹೋದ್ರು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿಲ್ಲ ಅವ ಶ್ರೀಶೈಲನ ಸ್ವತಃ ಅವನು ದರ್ಶನ ಮಾಡಕ್ ಬಂದನ ಅಂತ ದೊಡ್ಡ ದೇವ್ರವ ಮತ್ತು ಅವನ ಬಗ್ಗೆ ನೀ ನಿಂದೆ ಆಡಿದ್ರೆ ನಿನ್ನ ಕಣ್ಣಲ್ಲ ನಿನ್ನ ಶರೀರದಾನ ಇದ್ದ ಅಂಗಾಂಗಳೆಲ್ಲ ಸುಟ್ಟು ಬರ್ಮಾಗಿ ಹೋಗೋ ಇದೊಂದು ಸ್ವಲ್ಪ ತಿಳ್ಕೊಂಡು ಬಾಳೆ ಮಾಡ ಹೌದು ನನ್ನ ತಂಗಿ ಅಂದ್ರೆ ಏನು ತಿಳಿದಿ ಬೆಂಕಿ ಅಣ್ಣ ತಂಗಿ ಬೇಯಾಕ ಜೋಡಾರಲ್ಲೇ ಬರು ಚಲೋ ಚಲೋ ಆಯ್ತು ಕುಂದ್ರಿ ಇಲ್ಲಿ ನೀವು ಕುಂದ್ರಿ ಇಲ್ಲಿ. ನಾನು ಸಂಗಮೇಶ್ವರ ಶಾಪಕ್ಕೆ ಗುರಿಯಾಗಿ ನಿಂತೀನಿ ಹಾ ಸಂಗಮೇಶ್ವರ ಶಾಪಕ್ಕೆ ನಾ ಗುರಿಯಾಗಿ ನಿಂತೀರಿ ಇಟ್ಟೆಲ್ಲ ಆದ್ರೂ ನಿನಗೇನೋ ಏನೋ ಅನಿಸೇ ಬಂದು ಹೌದು ಹಂಗಾರ ಸಂಗಮೇಶ್ವರ ಶಾಪಕ್ಕೆ ನಾ ಗುರಿ ಆಗಿದ್ರೆ ಹಾ. ಕರೆ ಸಂಗಮೇಶ್ ಆಗಿದ್ರೆ ಹಾ. ನಾ ತಪ್ಪು ಮಾತಾಡಿದ್ರೆ ಹಾ. ಈಗ ನಾ ತಪ್ಪಾತ ಈಗ ನಾ ಬಂದಿಲ್ಲ ಹಾ. ಕರೆ ನನ್ನ ಕಣ್ಣು ಹೊಳ್ಕೊಂಡು ನೋಡಿದ್ರು ಅವಾಗ ಸಂಗಮೇಶ ನಾನು ನಂಬ್ತೇನೆ ನಂಬ್ತೀಯ ಹಾ. ತಂಗಿ ಹೋದ ಕಣ್ಣ ಹೊಳಿ ಬತ್ತಂದ್ರ ಹಾ. ಹೌದಪ್ಪ ಸಂಗಮೇಶ ನೀ ಹೆಚ್ಚಿನವ ನಾನು ನಿನ್ನ ಭಕ್ತಾಗಿ ನಿನ್ನ ಗುಡಿಗೆ ಬರ್ತೀನಿ ನನ್ನ ತಪ್ಪ ಒಪ್ಬೋದು ಅಂತ ನಾ ಹೇಳ್ತೇನೆ ಹೇಳ್ತೀಯ ಹಾ. ತಂಗಿ ನೀ ನಿಜವಾದ ಸಂಗಮೇಶ್ವರ ಭಕ್ತ ಆಗಿದ್ದೆ ಅಂದ್ರೆ ಅವ್ನ ಕಣ್ಣು ಬರ್ಬೇಕು ತಂದು ಹಚ್ಚಿ ಬತ್ತಿ ಬತ್ತಿ ಬರ್ಲಿಲ್ಲ ಅಂದ್ರೆ ನಾವು ಸಂಗಮೇಶನೂ ಅಲ್ಲ ನೀ ಅವನ ಭಕ್ತನೂ ಅಲ್ಲ ಮಾತು ಹೆಚ್ಚಿಗಿಲ್ಲ ಅಪ್ಪ ತಂದೆ ಸಂಗಮೇಶ್ವರ ನನ್ನ ಗಂಡ ಭಾಳ ದೊಡ್ಡ ತಪ್ಪು ಮಾಡ್ಯಾನ ನಿನ್ನ ಹೆಸರು ತಗೊಂಡು ಭಾಳ ದೊಡ್ಡ ತಪ್ಪು ಮಾಡ್ಯಾನ ಅವನಿಗೆ ಈ ಶಿಕ್ಷೆ ಕೊಡಬೇಡಪ್ಪ ಅವನ ಕಣ್ಣು ಹೆಂಗೆ ಕಿತ್ಕೊಂಡಿದೆಯೋ ಹಾಗೆ ವಾಪಸ್ ಕೊಡು ಇದು ನಾನು ನಿನ್ನ ಭಕ್ತರು ಕೇಳ್ಕೊಳತ್ತೀನಿ ದಯವಿಟ್ಟು ಈ ಶಿಕ್ಷೆ ಕೊಡಬೇಡಪ್ಪ ಕೊಡಬೇಡ
ಎಚ್ಚರ ಮಾಡಿಬಿಟ್ಟಿಪ್ಪ. ನಾನು ಕತ್ತಲೆಯನ್ನು ಕಳೆದು ಬಿಟ್ಟು ಇವತ್ತು ನನಗೆ ಪಕ್ಕಾ ಬುದ್ಧಿ ಬತ್ತಪ್ಪ. ನೀವು ದೊಡ್ಡವಪ್ಪ ಸಂಗಮೇಶ. ಹೋದ ಕಣ್ಣ ಬರಿಸಿದಿ, ಇದ್ದ ಕಣ್ಣ ಅಳಿಸಿದಿ, ಜ್ಞಾನದ ಕಣ್ಣ ತೆರೆಸಿದಿ. ನೀ ದೊಡ್ಡವಪ್ಪ. ಹಾಂ, ಅದಕ್ಕಾಗಿ ಮಲ್ಲಯ್ಯಗ ಎಷ್ಟೋ ಕೋಟಿ ಜನ ಶ್ರೀಶೈಲಕ್ಕೆ ಹೋದ್ರೆ ಆ ಮಲ್ಲಯ್ಯನ ನಿನ್ನ ಭೇಟಿಗೆ ಬಂದಾನಂತ. ಅದು ಸುಳ್ಳಲ್ಲ. ಮತ್ತು ಉಪ್ಪಳದಲ್ಲಿ 2ನೇ ಶ್ರೀಶೈಲ ಅಂತಾರ, ಅದು ಸುಳ್ಳಲ್ಲ. ನೀ ದೊಡ್ಡವಪ್ಪ ಸಂಗಮೇಶ, ದೊಡ್ಡವ. ನಾ ಏನೋ ಸಂಶಯದ ಮೂನ್ಯಾಗ ಹೆಂಡ್ತಿನೂ ನಂಬಲಿಲ್ಲ, ಯಾರೂ ನಂಬಲಿಲ್ಲ. ನನ್ನ ಜಗತ್ತಿನಾಗ ನಾ ಇದ್ನಿ. ನಾ ಅಲ್ರಿ ಕ್ಷಮಿಸೋದು, ಆ ಸಂಗಮನಾಥ ನಿನ್ನ ಕ್ಷಮಿಸ್ಬಿಟ್ಟು ಕಣ್ಣು ಕೊಟ್ಟಾನ. ಆಯಿತು, ನೀವೇನು ಚಿಂತೆ ಮಾಡಬೇಡ್ರಿ, ಎಲ್ಲ ಚಲೋ ಆಕೈತಿ. ಚಲೋ ಆಕೈತಿ, ಚಲೋ ರೀ. ಏನು ಉಲ್ಟಿ ಬತ್ತೇನ? ನನ್ನ ಹೆಂಡ್ತಿ ಏನಾಯ್ತು? ಏ ಸುಮ್ ಕುಂದ್ರ, ಏನೂ ಆಗಿಲ್ಲ. ನೀನು ಮಾವದಿ ಆಕಿ ತಂಗಿದಾಳ, ನನಗೊಂದು ಹೆಣ್ಣು ಹರಿದು ಕೊಡ್ತಾಳೆ. ಇನ್ನ ಮಕ್ಕಳಾದ್ರು ನಿನಗೆ ಸಂತೋಷ ಇದ್ದೆ. ನಡಿಯ ಇನ್ನೇನು ಕೈ ಮುಗಿ ಸಂಗಮನಾಥಗ. ಹೌದಾ? ಕೈ ಮುಗಿ ಇನ್ನೇನೆ. ದೊಡ್ಡವಪ್ಪ ಸಂಗಮನಾಥ. ಕಡಿಗೂ ನನ್ನ ಮಕ್ಕಳಿಲ್ಲ, ಅದು ಒಂದು ದೊಡ್ಡ ಚಿಂತಿದ್ದು ನನಗೆ. ಮಕ್ಕಳ ಭಾಗ್ಯನ ಕೊಟ್ಟಂದಂಗ. ಸಂಗಮೇಶ ತಂದೆ, ನೀ ದೊಡ್ಡವಪ್ಪ. ನಾ ಮಾಡಿದಂಥ ತಪ್ಪ ಮನ್ನಿಸಿ ನನ್ನ ಜ್ಞಾನದ ಕಣ್ಣು ತೆರೆಸಿದಪ್ಪ ತಂದೆ. ನೀ ದೊಡ್ಡವಪ್ಪ, ದೊಡ್ಡವ. ಏ ಖರೇನ? ನಿಮ್ಮ ಅಣ್ಣ ಏನು ಬೇರೆ ಹೇಳತ್ತಾನ? ಬೈಕಿ? ಹೌದಾ? ಏ ಬಾ ಹೋಗಮ್ಮ, ಬಿಗ ಬಾ ಹೋಗಮ್ಮ.